ನಮಸ್ಕಾರ ವಿದ್ಯುತ್ ವಾಣಿಗೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಬೆಂಗಳೂರು ನಗರದಲ್ಲಿ ವಿಂಗಡಿಸಲಾಗಿರುವಂತಹ 600 ಮೆಟ್ರಿಕ್ ಟನ್ ಒಣ ತ್ಯಾಜ್ಯದಲ್ಲಿ ಪ್ರತಿನಿತ್ಯವೂ ಕೂಡ ಕೇವಲ 200 ಮೆಟ್ರಿಕ್ ಟನ್ ವಿದ್ಯುತ್ ಉತ್ಪಾದನೆಗೆ ಕಳುಹಿಸಲಾಗ್ತಿದೆ. ಇದರಿಂದ ವಿಂಗಡಣೆ ಪ್ರಕ್ರಿಯೆಯನ್ನ ವೇಗಗೊಳಿಸೋದಕ್ಕೆ 500 ಮೆಟ್ರಿಕ್ ಟನ್ಗೆ ಹೆಚ್ಚಿಸುವ ಗುರಿಯನ್ನ ಹೊಂದಿದೆ ಅಂತ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕರಿಗೌಡರು ತಿಳಿಸಿದ್ದಾರೆ. ಬಿಡದಿಯಲ್ಲಿರುವಂತಹ ತ್ಯಾಜ್ಯದಿಂದ ವಿದ್ಯುತ್ ಉತ್ಪಾದಿಸುವ ಸ್ಥಾವರವನ್ನ ಪರಿಶೀಲಿಸಿದ ಕರಿಗೌಡರು ವಿದ್ಯುತ್ ಉತ್ಪಾದನೆ ಮಾಡಲು 400 ಟನ್ ತ್ಯಾಜ್ಯವನ್ನ ಮಂಡೂರಿನ ತ್ಯಾಜ್ಯ ವಿಂಗಡಣೆ ಮತ್ತು ಒಣ ತ್ಯಾಜ್ಯ ಸಂಗ್ರಹಣಾ ಘಟಕಗಳಿಂದ ಪ್ರತಿನಿತ್ಯವೂ ತರಿಸಲಾಗ್ತಿದೆ ಎಂದು ಹೇಳಿದ್ರು. ಇನ್ನು ಮನೆಗಳಿಂದ ಸಂಗ್ರಹಿಸಲಾದ ಒಣ ತ್ಯಾಜ್ಯವನ್ನ ಬೇರ್ಪಡಿಸುವ ಕಾರ್ಯವನ್ನ ವೇಗಗೊಳಿಸಿ ದಿನಕ್ಕೆ 500 ಮೆಟ್ರಿಕ್ ಟನ್ ತ್ಯಾಜ್ಯ ಪೂರೈಸಲು ಇಂಜಿನಿಯರ್ಗಳಿಗೆ ನಿರ್ದೇಶನ ನೀಡಲಾಗಿದೆ. ನವೆಂಬರ್ ಅಂತ್ಯದ ಒಳಗೆ ಮಂಡೂರನ್ನ ಅವಲಂಬಿಸುವುದನ್ನ ನಿಲ್ಲಿಸುತ್ತೇವೆ ಎಂದು ತಿಳಿಸಿದ್ದಾರೆ.